ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಒಂದು ರೈತರು ಯಾವುದೇ ಗೊಬ್ಬರ ಹಾಕ್ತಲೇ ಕೃಷಿನ ಮಾಡ್ತಾಯಿದ್ದಾರೆ. ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಜೊತೆ ಕೈ ಜೋಡಿಸಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಮೇಶ್ ಅಂತ ಹೇಳಿ, ನಮ್ಮೂರು ತೊರವಂದ ಅಂತ ಹೇಳಿ ಸರ್. ಹಾಂ, ಒಂದು 6-7 ತಿಂಗಳಾಗಿ ಸರ್ ನಾವು ಬಾಳೆ ಹಚ್ಚಿ. ಕಂಪ್ಲೀಟು ಬಾಳೆ ಎಷ್ಟನೇ ತಿಂಗಳಿದು? ಇದು ಒಂದು 7ನೇ ತಿಂಗಳು ಸರ್. 7ನೇ ತಿಂಗಳು. 7ನೇ ತಿಂಗಳು ಸರ್ ಬಾಳೆ. ಈಗ ನಿಮಗೆ ನನ್ನನ್ನು ನಮ್ಮ ಸಾವಯವ ಕೃಷಿ ಪಂಡಿತ ಪ್ರಶಸ್ತಿ ತಗೊಂಡಿರೋಂಥ ನಮ್ಮ ದುರ್ಗಪ್ಪ ಅವರು ನಿಮ್ಮ ತೋಟಕ್ಕೆ ಕಳಿಸಿದ್ರು. ಸಾಸರಳ್ಳಿ ಅವರು ಕಳಿಸಿದ್ರು. ಹಾಂ, ನೀವು ಏನೇನು ಬೆಳೆಗೆ ಈ ಉತ್ಪನ್ನ ಬಳಸಿದ್ರ? ಗ್ರೀನ್ ಪ್ಲಾನೆಟ್ ಅಡಿಕೆಗೆ ಬೆಳೆಸಿದ್ವಿ. ಈಗ ಅಡಿಕೆಗೆ ಬಳಸಿದ್ರು. ಅಡಿಕೆ ಒಣಗ್ತಾ ಇತ್ತು ಅಲ್ಲೆಲ್ಲಿ ಹಿಂಗಾರ. ಒಂದೇ ಸಲ 2-3 ದಿವಸಕ್ಕೆ ಚೇಂಜ್ ಆಗ್ಬಿಟ್ಟಿದೆ. ಹಾಂ, ಫಸ್ಟಿಗೆ ನೀವು ಹೊಡೆದು 3 ದಿವಸದಲ್ಲಿ ಚೇಂಜಸ್ ರಿಸಲ್ಟ್ ಬಂದಿದೆ. ಈಗ ಅಡಿಕೆಯಲ್ಲಿ ಏನೇನು ಪ್ರಾಬ್ಲಮ್ಗೆ ಮಾಡಿದ್ರಿ? ಅಡಿಕೆಯಲ್ಲಿ ಸರ ಹಿಂಗಾರ ಒಣಗ ಸರ್ ಭಾಳ ಸಮಸ್ಯೆ ಇತ್ತು. ಉದುರೋದು ಭಾಳ ಉದುರೋದಿತ್ತು. ಹಾಂ ಹಾಂ, ಅದಕ್ಕೆ ಹೊಡೆದ್ವಿ. ಆಮೇಲೆ ಗರಿ ಎಲ್ಲ ಮುಳ್ಳಿಕೊಂಡಿದ್ವು, ಅದಕ್ಕೆ ಹೊಡೆದಿವಿ. ಅದು ಸ್ವಲ್ಪ ನಿಧಾನವಾಗಿ ಅದು ರಿಕವರಿ ಆಗುತ್ತೆ. ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ಬಾಳೆಯಲ್ಲೆಲ್ಲ ಗರಿಗಳು ಇವನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ಗರಿಗಳೆಲ್ಲ ಚೆನ್ನಾಗಿ ಸರ್. 1 ತಿಂಗಳ ಹಿಂದೆ ಒಂದು ರೇಂಜ್ ಇದ್ದು ಸರ್, ಒಂದು 4-5 ಅಡಿ ಇದ್ದು ಬಾಳೆ ಎಲ್ಲ. ಅದ್ರಾಗ ಈ ಸರಿ ಎಲ್ಲ ಕಂಪ್ಲೀಟ್ ಟೆಂಪರೇಚರ್ ಎಲ್ಲ ಹೈ ಆಗಿ ಎಲ್ಲ ಬಾಳೆ ಬೆಳೆಗಾರ ಸೋತ್ ಹೋಗಿದ್ದಾರೆ. ವಿಜ್ಞಾನದ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಡ್ಡಿ ಸರ್, ಚೆನ್ನಾಗಿದೆ ಇದು ರಿಸಲ್ಟ್. ಮಾಡೋದು ಪ್ರತಿಯೊಬ್ಬರು ಕೂಡ ಮಾಡ್ಬೇಕು. ಇದನ್ನ ಸಾವಯವ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾಡ್ಬೇಕು. ಅಡ್ಡಿಲ್ಲ, ಚೆನ್ನಾಗಿದೆ ರಿಸಲ್ಟ್. ನೀವು ಇನ್ಮೇಲೆ ಕಂಪ್ಲೀಟ್ ಆಗಿ ಸಾವಯವ ಜೊತೆ ಕೃಷಿ ಮಾಡ್ಬೇಕಂತ ನೀವು? ಅಲ್ಲ, ಮೊದಲಿನ ತಲೆಗೆ ಇದೆ ಸರ್, ಆದ್ರೆ ನಮಗೆ ಸರಿಯಾಗಿ ಒಂದು ಅದರ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಈಗ ಕಂಪ್ಲೀಟ್ ಆಗಿ ನೀವು ನಿರ್ಧಾರ ಮಾಡಿ ಮಾಡಿದ್ವಿ. ಈಗ ಇದಕ್ಕೆ ನಮ್ಮ ಬ್ಲೂಮು ಮತ್ತೆ ನೈಟ್ರೋಕಿಂಗ್ ಅನ್ನು ಬಿಡೋಂಥ ಸಮಯ ಇನ್ಮೇಲೆ ಹಂಗೆ ಗರ್ಭಕ್ಕೂ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಸಿರಾ ಕೂಡ ಸೈಜ್ ಬರ್ಬೇಕು. ಇನ್ಮೇಲೆ ನಮಗೆ ದೊಡ್ಡ ದೊಡ್ಡ ಗೊನೆ ಬರಬೇಕಂದ್ರೆ ಬ್ಲೂಮು, ನೈಟ್ರೋಕಿಂಗು ಮತ್ತು ನಮ್ಮಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರುತ್ತೆ. ಅದನ್ನು ಸೇರಿ ನೀವು ಸಾಯಿಲ್ ಅಪ್ಲಿಕೇಶನ್ ಮಾಡಿದರೆ ಆಯಿತು. ನಮಗೆ ಇದುವರೆಗೂ ಮಾಹಿತಿ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದ.